ಐಶ್ವರ್ಯ ಹಾಗೂ ವನಿತಾ ಕೇಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ವನಿತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಾರಾಹಿ ಜ್ಯುವೆಲರಿ ಮಾಲಕಿ ವನಿತಾ ವಂಚನೆಯ ಕೇಸ್ಗೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡ ನಾನು ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ. ನಾನು ಐಶ್ವರ್ಯ ವಂಚನೆಯ ಸಂಬಂಧ ದೂರು ನೀಡಿದ್ದೆ. ಚಿನ್ನ ತೆಗೆದುಕೊಂಡಿದ್ದಾಳೆ ಅಂತ ಹೇಳಿ, ಆದ್ರೆ ಅದಕ್ಕೆ ಸಾಕ್ಷಿಯನ್ನ ಕೂಡ ಕೊಟ್ಟಿದ್ದೀನಿ. ಪೊಲೀಸ್ ವಿಚಾರಣೆಯ ಬಳಿಕ ವನಿತಾ ಐತಾಳ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಾರಾಹಿ ಜ್ಯುವೆಲರಿ ಮಾಲಕಿ ವನಿತಾ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ವಿಚಾರಣೆ ಬಳಿಕ ವನಿತಾ ಐತಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಐಶ್ವರ್ಯ ಗೌಡ ನಾನು ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ. ನಾನು ಐಶ್ವರ್ಯ ವಂಚನೆಯ ಸಂಬಂಧ ದೂರನ್ನ ನೀಡಿದ್ದೆ. ಅವ್ರೇನು ವಂಚನೆಯನ್ನ ಮಾಡಿದ್ರು ಆ ಕುರಿತು ನಾನು ದೂರು ನೀಡಿದ್ದೆ. ಚಿನ್ನ ತೆಗೆದುಕೊಂಡಿದ್ದಾಳೆ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಸಾಕ್ಷಿಯನ್ನ ಕೂಡ ನಾನು ಕೊಟ್ಟಿದ್ದೀನಿ. ಪೊಲೀಸ್ ವಿಚಾರಣೆಯ ಬಳಿಕ ವನಿತಾ ಐತಾಳ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಡಿಕೆ ಸುರೇಶ್ ಹೆಸರಿನಲ್ಲಿ ನಟ ಧರ್ಮ ಮಾತನಾಡಿದ್ದಾರೆ. ನಾನು ಕೊಟ್ಟಿರುವ ಚಿನ್ನ ನನಗೆ ವಾಪಸ್ ಕೊಟ್ಟು ಬಿಡ್ಲಿ. ಆಕೆ ಮಾಡಿರುವ ಎಲ್ಲ ಆರೋಪಗಳು ಸುಳ್ಳು ಅಂತ ಹೇಳಿ ಇಲ್ಲಿ ವನಿತಾ ಹೇಳ್ತಾ ಇದ್ದಾರೆ. ವಾರಾಹಿ ಜ್ಯುವೆಲರಿ ಮಾಲಕಿ ವನಿತಾ ಐತಾಳ್ ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಡಿಕೆ ಸುರೇಶ್ ಹೆಸರಿನಲ್ಲಿ ನಟ ಧರ್ಮ ಕೂಡ ಮಾತನಾಡಿದ್ದಾರೆ. ನಾನು ಕೊಟ್ಟಿರುವ ಚಿನ್ನ ನನಗೆ ವಾಪಸ್ ಕೊಟ್ಬಿಡ್ಲಿ. ಆಕೆ ಮಾಡಿರುವ ಎಲ್ಲ ಆರೋಪಗಳು ಅಂದ್ರೆ ಐಶ್ವರ್ಯ ಏನೇನು ಆರೋಪವನ್ನ ಮಾಡಿದ್ರು ಆ ಎಲ್ಲ ಆರೋಪಗಳು ಇಲ್ಲಿ ಸುಳ್ಳು ಅಂತ ಹೇಳಿ ವನಿತಾ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ವಾರಾಹಿ ಜ್ಯುವೆಲರಿ ಮಾಲಕಿ ವನಿತಾ ಐತಾಳ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ವಂಚನೆಯ ಸಂಬಂಧ ಸಾಕಷ್ಟು ಆಡಿಯೋ ಕ್ಲಿಪ್ಗಳ ದಾಖಲೆಯನ್ನ ಕೂಡ ಕೇಳಿದ್ರು. 2 ದಿನದಿಂದ ಆ ದಾಖಲೆಗಳನ್ನ ಕೊಟ್ಟಿದ್ವಿ. ಇವತ್ತು ಫೈನಲ್ ಕೂಡ ಮಾಡಿದ್ದೀವಿ. ಆಕೆ ನನ್ನಿಂದ ಚಿನ್ನವನ್ನ ತೆಗೆದುಕೊಂಡಿದ್ದಾಳೆ, ಅದಕ್ಕೆ ನಾನು ಸಂಬಂಧಪಟ್ಟಂತಹ ಸಾಕ್ಷಿಯನ್ನ ಕೂಡ ಕೊಟ್ಟಿದ್ದೀನಿ. ಆದರೆ ಅವ್ರು ಏನೇನೋ ಹೇಳ್ತಾ ಇದ್ದಾರೆ ಅಂತ ಹೇಳಿ ವಾರಾಹಿ ಜ್ಯುವೆಲರಿ ಮಾಲಕಿ ವನಿತಾ ಐತಾಳ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಾರಾಹಿ ಜ್ಯುವೆಲರಿ ಮಾಲಕಿ ವನಿತಾ ವಂಚನೆಯ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ವಿಚಾರಣೆಯ ಬಳಿಕ ವನಿತಾ ಐತಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಐಶ್ವರ್ಯ ಗೌಡ ನಾವಿಬ್ರು ಕೂಡ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ. ನಾನು ಐಶ್ವರ್ಯ ವಂಚನೆ ಏನು ಮಾಡಿದ್ರು ಅದರ ವಿರುದ್ಧ ದೂರನ್ನ ನೀಡಿದ್ದೆ. ಚಿನ್ನ ತೆಗೆದುಕೊಂಡಿದ್ದಾಳೆ, ಅದಕ್ಕೆ ನಾನು ಸಾಕ್ಷಿ ಕೂಡ ಕೊಟ್ಟಿದ್ದೀನಿ ಅಂತ ಹೇಳಿ ಪೊಲೀಸ್ ವಿಚಾರಣೆಯ ನಂತರದಲ್ಲಿ ಇಲ್ಲಿ ಮಾಲಿಕೆ ವನಿತಾ ಐತಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ಹೆಸರಿನಲ್ಲಿ ನಟ ಧರ್ಮ ಕೂಡ ಮಾತನಾಡಿದ್ದಾರೆ. ನಾನು ಕೊಟ್ಟಿರುವ ಚಿನ್ನ ನನಗೆ ವಾಪಸ್ ಕೊಟ್ಬಿಡ್ಲಿ. ಆಕೆ ಮಾಡ್ತಾ ಇರುವಂತಹ ಎಲ್ಲ ಆರೋಪಗಳು ಕೂಡ ಸುಳ್ಳು ಅಂತ ಹೇಳಿ ವನಿತಾ ಇಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಐಶ್ವರ್ಯ ಗೌಡ ಅವ್ರಿಗೆ ಸಂಬಂಧಪಟ್ಟಂತೆ ನನಗೆ 14 kg 660 grams ಅವರು ಮೋಸ ಮಾಡಿ ಇನ್ನೂ ನನಗೆ ದುಡ್ಡು ಕೊಟ್ಟಿದ್ದರ ಸಲುವಾಗಿ ನಾನು FIR ಹಾಕಿದ್ದೆ. ಅದ್ರ ಸಲುವಾಗಿ ತನಿಖೆ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸು ಅಥವಾ ಅವ್ರ ವಾಯ್ಸ್ ರೆಕಾರ್ಡಿಂಗ್ ಆಗಲಿ ಅದೆಲ್ಲ ನಿನ್ನೆ ಮೊನ್ನೆಯಿಂದ ಮಾರ್ಜಿನ್ ನಡೀತಾನೆ ಇದೆ. ಇವತ್ತು ಫೈನಲ್ ಆಗಿ ಎಲ್ಲ ಕೊಟ್ಟು ಸರ್, ಇವಾಗ ನನ್ನ ಫೈಟ್ ಏನು, ಅವಳು ನನ್ನ ಹತ್ರ ತೊಗೊಂಡಿದ್ದಾಳೆ, ಗೋಲ್ಡ್ ತೊಗೊಂಡಿರೋದಕ್ಕೆ ನಾನು ದಾಖಲೆ ಏನೇನಿದೆ ಅದನ್ನು ಸಬ್ಮಿಟ್ ಮಾಡಿದ್ದೀನಿ. ಅವಳು ತೊಗೊಂಡಿಲ್ಲ ಅನ್ನೋದಕ್ಕೆ ಅವಳು ಪ್ರೂವ್ ಮಾಡಬೇಕು. ತೊಗೊಂಡಿಲ್ಲ ಅಂತಂದರೆ ತೊಗೊಂಡಿಲ್ಲ ಅಂತ ಹೇಳಿ ಅದಕ್ಕೆ ಸಾಕ್ಷಿ ಕೊಡ್ತೀನಿ. ತೊಗೊಂಡಿದ್ದಾಳೆ ಅನ್ನೋದಕ್ಕೆ ನಾನು ಸಾಕ್ಷಿ ಕೊಟ್ಟಿದ್ದೀನಿ. ಅದು ಬಿಟ್ಬಿಟ್ಟು ಅವ್ರೊಂದು 1000 ಮಾತಾಡ್ತಾರೆ ಅಥವಾ ನಾನೊಂದು 1000 ಮಾತಾಡ್ತೀನಿ ಅಂದರೆ ಅದು ಸುಮ್ಮನೆ ಕೇಸ್ ಡಿವಿಯೇಟ್ ಆಗುತ್ತೆ. ನಾಟ್ ರಿಕ್ವೈರ್ಡು. ಯಾಕೆಂದರೆ ಅದು ಬೇರೆಯೇ, ಅವ್ರದ್ದು ಬೇರೆ ವ್ಯವಹಾರ ಇದೆ, ಅದನ್ನು ನಾವು ಮಾತಾಡೋಕ್ಕಾಗಲ್ಲ. ನಂದು ಬೇರೆ ವ್ಯವಹಾರ ಇದೆ, ಅವ್ರು ಮಾತಾಡೋಕ್ಕಾಗಲ್ಲ. ಆ ವ್ಯವಹಾರ ಸಂಬಂಧಪಟ್ಟಂತೆ ಯಾರು ಮಾತಾಡಿದ್ರೆ ಅವಾಗ ನಾವು ಮಾತಾಡೋಣ. ಸುಮ್ಮನೆ ಏನಕ್ಕೆ ಅದು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೇಸ್ ಡಿವಿಯೇಟ್ ಮಾಡೋಕ್ಕೆ ಇದೆಲ್ಲ ಮಾತಾಡ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ. ಈಗ ನಾನು ನೋಡಿದೆ ವಿದ್ಯಾರಣ್ಯಪುರದಲ್ಲಿ ಏನೋ ಕೇಳಬೇಕಂತ, ಆಯಿತು ಕೇಳ್ಕೊಳ್ಳಿ ಬಿಡಿ, ಅದು ಯಾರು ಬರ್ತಾರೋ ಅವ್ರು ಮಾಡ್ತಾರೆ. ಇವ್ರಿಗೂ ಅದಕ್ಕೂ ಏನು ಸಂಬಂಧ? ಇವ್ರು ನಮಗೆ ನಮ್ಮ ಕೋಆಪರೇಟಿವ್ ಬ್ಯಾಂಕ್ ಇದ್ದವ್ರು ಡೆಪಾಸಿಟ್ ಮಾಡಿ ಆ ಡೆಪಾಸಿಟ್ ನಾನು ಕೊಟ್ಟಿಲ್ವಾ ಕೇಳಿ. ಈಗ ನನ್ನ ಹತ್ರನೇ ಅವ್ರು 14 kg ವಿನಯ್ ಕುಲಕರ್ಣಿ ಜೊತೆಗೆ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿನ ಫೋಟೋಗಳಲ್ಲಿ ನಾನಿದ್ದೀನಿ. ಅಣ್ಣಮ್ಮ ಜಾತ್ರೆಗೆ ಕರೆಯಲು ನಾವು ಹೋಗಿದ್ವಿ ಅಂತ ಹೇಳಿ ಪೊಲೀಸ್ ವಿಚಾರಣೆಯ ಬಳಿಕ ವನಿತಾ ಐತಾಳ್ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಐಶ್ವರ್ಯ ವಂಚನೆಯ ಕೇಸ್ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಜೊತೆಗೆ ಫೋಟೋ ವಿಚಾರವಾಗಿ ಮೊದಲಿನ ಫೋಟೋಗಳಲ್ಲಿ ನಾನಿದ್ದೀನಿ. ಅಣ್ಣಮ್ಮ ಜಾತ್ರೆಗೆ ಕರೆಯಲು ನಾವು ಹೋಗಿದ್ವಿ. ಪೊಲೀಸ್ ವಿಚಾರಣೆಯ ಬಳಿಕ ವನಿತಾ ಐತಾಳ್ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ನಾವು ಕುಲಕರ್ಣಿ ಮನೆಗೆ ಹೋಗಿದ್ದು ನಿಜ, ಅಣ್ಣಮ್ಮ ಕಾರ್ಯಕ್ರಮಕ್ಕೆ ಕರೆಯೋಕೆ ಅಂತ ಹೇಳಿ ನಾವಿಬ್ರು ಹೋಗಿದ್ವಿ. ಆ ನಂತರ ಈಕೆಯ ವಂಚನೆಯ ಬಗ್ಗೆ ನನಗೆ ಗೊತ್ತಾಯಿತು. ಈಕೆ ತುಂಬಾ ವಂಚನೆಯನ್ನ ಮಾಡಿದ್ದಾಳೆ ಅನ್ನೋದು ನನಗೆ ತದನಂತರದಲ್ಲಿ ತಿಳಿದು ಬಂತು. ನಾವು ಕೇವಲ DK ಸುರೇಶ್ ಇದ್ದಾರೆ ಅನ್ನುವಂತಹ ನಂಬಿಕೆ ಮೇಲೆ ಕೊಟ್ವಿ, ಅಲ್ಲದೆ ಧರ್ಮ ಹೆಸರಿನಲ್ಲಿ ಮಾತನಾಡಿದ್ರು, ಹಾಗಾಗಿ ಈ ವಂಚನೆ ನಡೆದಿದೆ ಅಂತ ಹೇಳಿ ವನಿತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿನಯ್ ಕುಲಕರ್ಣಿ ಜೊತೆಯ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿನ ಫೋಟೋಗಳಲ್ಲಿ ನಾನಿದ್ದೀನಿ, ಅಣ್ಣಮ್ಮ ಜಾತ್ರೆಗೆ ನಾವಿಬ್ರು ಕರೆಯಲು ಹೋಗಿದ್ದು ನಿಜ ಅಂತ ಹೇಳಿ ಪೊಲೀಸ್ ವಿಚಾರಣೆಯ ಬಳಿಕ ವನಿತಾ ಐತಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಣ್ಣಮ್ಮ ಕಾರ್ಯಕ್ರಮಕ್ಕೆ ಕರೆಯೋದಕ್ಕೆ ಅಂತ ಹೇಳಿ ನಾವಿಬ್ರು ಹೋಗಿದ್ವಿ. ಆ ನಂತರದಲ್ಲಿ ಈಕೆಯ ವಂಚನೆಯ ಬಗ್ಗೆ ನನಗೆ ಗೊತ್ತಾಯಿತು, ಈಕೆ ತುಂಬಾ ವಂಚನೆ ಮಾಡಿದ್ದಾಳೆ ಅನ್ನೋದು ನನಗೆ ತಿಳಿದು ಬಂತು ಅಂತ ಹೇಳಿ ಪೊಲೀಸ್ ವಿಚಾರಣೆಯ ಬಳಿಕ ವನಿತಾ ಐತಾಳ್ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಂದಿರೋ ಫೋಟೋದಲ್ಲೂ ನಾನು ಹಿಂದೆನೇ ಇದ್ದೀನಿ ನೋಡಿ, ಅವರು ಕಿರೀಟ ಹಾಕ್ತಾ ಇದಾರಲ್ಲ ಆ ಫೋಟೋದಲ್ಲಿ ನಾನು ಇದ್ದೀನಿ. ಯಾವ ಫೋಟೋದಲ್ಲಿ ನಾನಿಲ್ಲ? ಬರೀ ಐಶ್ವರ್ಯ ಮತ್ತೆ ವಿನಯ್ ಕುಲಕರ್ಣಿ ಅವ್ರ ಫೋಟೋ ಅಲ್ಲ, ಅದ್ರ ಹಿಂದೆಗಡೆ ವೈಟ್ ಡ್ರೆಸ್ ಹಾಕೊಂಡಿರೋದು ವನಿತಾ ಐತಾಳೆ. ಆ ಫೋಟೋ ಬಂದಾಗ ಅದ್ರಲ್ಲಿ ವನಿತಾ ಇದ್ದಾಳಲ್ಲ. ಯಾವಾಗ ಹೇಳಿದ್ರು ನಾನಿಲ್ಲ ಅಂತ ಯಾವಾಗ ಹೇಳಿದೆ? ಇನ್ನು ಕುದುರೆ ಫೋಟೋ ನಂಗೆ ಗೊತ್ತಿಲ್ಲ ಅವ್ರು ಎಲ್ಲಿಂದ ಸಿಕ್ಕಿದೆ ಅಂತ. ಹೌದು, ನಾವಿಬ್ಬರೇ ವಿನಯ್ ಕುಲಕರ್ಣಿ ಅವ್ರ ಮನೆಗೆ ಹೋಗಿದ್ದು ಅಣ್ಣಮ್ಮ ಫಂಕ್ಷನ್ ಕರೆಯೋಕ್ಕೆ. ನಾನು ನಿಮಗೆ ಸ್ಟಾರ್ಟಿಂಗಿಂದ ಹೇಳಿದ್ದೀನಿ, ಅವ್ರ ಅಣ್ಣಮ್ಮ ಫಂಕ್ಷನ್ ಆಗೋ ತನಕನೂ ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸೇ ಆಗಿದ್ವಿ. ಯಾವಾಗಿದ್ರ ಮಧ್ಯ ಗಿರೀಶ್ ಅವ್ರದ್ದು FIR ಬಿತ್ತು, ಅವ್ರ ಕಡೆ ರಿಲೇಟಿವ್ಸಿಂದ ಹಿಡಿದು ಎಲ್ಲರೂ ಅವಳು ಈ ಥರ ತುಂಬ ಕಡೆ ಮೋಸ ಮಾಡಿದ್ದಾಳೆ ಅಂತ ಹೇಳಿದ್ರು. ಅವಾಗಲೇ ನಮ್ಮ ಟೀಮು ನನಗೆ ತುಂಬ ಆಪ್ತರಾಗಿರೋರೆಲ್ಲ ಟೆನ್ಷನ್ ಆದರು. ಯಾಕೆ ಅಂದರೆ ನಾನು 10.5 kg ಎಷ್ಟು ಹೇಳಿದೆ, 14 kg 660 grams ಏನು ಕೊಟ್ಟಿದ್ದೀವಿ, ನಾನೆಲ್ಲಿ ಪ್ರಾಬ್ಲಮಲ್ಲಿ ಬಂದ್ಬಿಡ್ತೀನೋ ಅಂತ ನನ್ನ ಟೀಮ್ ಪೂರ್ತಿ ಇವಳ ಮೇಲೆ ವರ್ಕ್ ಮಾಡಿದಾಗ ಗೊತ್ತಾಯಿತು ಇವಳು ತುಂಬ ಜನಕ್ಕೆ ಮೋಸ ಮಾಡಿದ್ದಾಳೆ ಅಂತ. ನಾವು ಅದಕ್ಕೆ ಭಯದಲ್ಲಿ ನಮ್ಮದು ನಾವು ತೊಗೊಂಬಿಡೋಣ ಅಂತ ನಾವು ಕೇಳಿದ್ದೇನು ತಪ್ಪಲ್ವಲ್ಲ ಸರ್? ಇವತ್ತು ನನ್ನ ಕ್ವಶನ್ ಇಷ್ಟೇ, ನನಗೆ ಕೊಟ್ಟಿರೋ ನಾನು ವಾಪಸ್ ಕೊಟ್ಬಿಡು, ಅಷ್ಟು ಬಿಟ್ಟರೆ ಬೇರೆ ಯಾವುದು, ನಾನು ಬೇರೆ ವಿಷಯ ಯಾವುದು ಮಾತಾಡೋಕ್ಕೆ ಇಷ್ಟ ಇಲ್ಲ. ಯಾವ ಗಣ್ಯ ವ್ಯಕ್ತಿಗಳನ್ನೂ ತರಕ್ಕೆ ಇಷ್ಟ ಇಲ್ಲ, ಯಾವ ಗಣ್ಯ ವ್ಯಕ್ತಿಗಳು ನನ್ನ ವಿಷಯದಲ್ಲಿ ಇನ್ವಾಲ್ವ್ ಆಗಿಲ್ಲ. ಮೇಡಮ್, ಈಗ ಗೋಲ್ಡ್ ನೀವು ಇಷ್ಟೊಂದೆಲ್ಲ ಕೊಟ್ಟಿದ್ದೀರಲ್ಲ, ಯಾವ ಬೇಸ್ ಮೇಲೆ ಕೊಟ್ರಿ, ಏನು ಕಾನ್ಫಿಡೆನ್ಸ್ ಮೇಲೆ ಕೊಟ್ರಿ ಅದನ್ನ? ಸರ್, 4 days ಒಂದೇ ಮಾತಾಡ್ತಾ ಇದ್ದೀವಿ. ಕಾನ್ಫಿಡೆನ್ಸ್ ಇಸ್ ಜಸ್ಟ್ ಬಿಕಾಸ್ DK ಸುರೇಶ್ ಅಣ್ಣ ಈಸ್ ದೇರ್ ಅಂತ. ಹಿ ಈಸ್ ಅ ಮ್ಯಾನ್ ಆಫ್ ಎ ವರ್ಡ್. ಅವ್ರು ಇದ್ದಾರೆ ಅಂದರೆ ಯಾರಾದರೂ ಕೊಡ್ತಾರೆ ಸರ್. ಮತ್ತೆ ಬರೀ ಅವ್ರು ಇದ್ದಾರೆ ಅಂತ ಯಾರೂ ಕೊಟ್ಟಿಲ್ಲ, ಅದ್ರ ಜೊತೆ ಅವ್ರು ಮಾತಾಡಿದ್ದಾರೆ. ಅವ್ರ ವಾಯ್ಸಲ್ಲಿ ಮಾತಾಡಿರೋದು ಧರ್ಮ ಅಂತ ಮೋಸ ಮಾಡಿರೋದಲ್ವಾ? ನಮ್ಮ ಪ್ರಕಾರ ಆ್ಯಸ್ ಎ ಕಾಮನ್ ಮ್ಯಾನ್ ನಾವು DK ಸುರೇಶ್ ಅವರು ಅಂತ ಅಂದಿದ ತಕ್ಷಣ ನಾನೇ ಅಣ್ಣ ಮಾತಾಡ್ತಾ ಇರೋದು ಅಂತ ಯಾಕೆ ಮಾತಾಡಬೇಕಿತ್ತು? ಧರ್ಮ ಮಾತಾಡ್ತಿರೋದು ಅಂದರೆ 1 ಮಿಲಿಗ್ರಾಮು ಗೋಲ್ಡ್ ಕೊಡ್ತಿರ್ಲಿಲ್ಲ. DK ಸುರೇಶ್ ಅವ್ರು ಮಾತಾಡ್ತಿರೋದು ಅಂತ ಹೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.